ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ. ಇವತ್ತು ನಾನು ಮಾತಾಡ್ತಾ ಇರತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ವಿಘ್ನ ನಿವಾರಕನ ಆರಾಧನೆ ಆಯಿತು, ಗಣೇಶ ಚತುರ್ಥಿ ಮುಗಿದೋಯ್ತು. ಬಹುತೇಕ 3 ದಿನ 5 ದಿನ 9 ದಿನಗಳ ಗಣೇಶ ಹೋಗ್ತಾನೆ ಇದ್ದಾವೆ. ವಿಸರ್ಜನೆ ಕಾರ್ಯಕ್ರಮಗಳು ನಡೀತಾನೆ ಇದ್ದಾವೆ. ಅನ್ನ ಸಂತರ್ಪಣೆ, ಅದ್ದೂರಿಯ ಶೋಭಾಯಾತ್ರೆ, ವಾದ್ಯ ಮೇಳಗಳು ಹಾಗೂ ಜಾನಪದ ಕಲಾ ತಂಡಗಳೊಂದಿಗೆ ಭಾಳ ಅದ್ದೂರಿಯಿಂದ ಗಣೇಶನ ವಿಸರ್ಜನೆ ನಡೀತಾ ಇದೆ. ಇವೆಲ್ಲವುಗಳ ಮಧ್ಯೆ ಒಂದು ಸಣ್ಣ ಚರ್ಚೆ, ಕೆಲವು ನಿಮಿಷಗಳ ಚರ್ಚೆ. ಏನಪ್ಪ ಅಂತಂದರೆ, ನಿನ್ನೆ ನಾನು ಒಂದು ಗಣೇಶನ ಮೆರವಣಿಗೆಗೆ ಹೋಗಿದ್ದೆ. ಗಣೇಶನ ನೋಡ್ಲಿಕ್ಕೆ ಹೋಗಿದ್ದೆ. ಸಂಜೆ ಕೆಲಸ ಇರಲಿಲ್ಲ. ನಮ್ಮ HOD ಅವರು, ನೀವು ರೆಸ್ಟ್ ತೊಗೊಳ್ರಿ, ಆಯಿತು ಸರ್ ಅಂತ ಖುಷಿ ಆಗ್ಬಿಡ್ತಾನೆ. ಗಣೇಶನ ಕಳಿಸ್ತಾರೆ, ಗಣಪತಿ ನೋಡ್ಲಿಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ಏನಪ್ಪ ಅಂತ ಅಂದರೆ, ಅಲ್ಲಿ ಆ ಗಣೇಶನನ್ನು ಹಿಂದೆ ಇಟ್ಟು ಮುಂದೆ ಒಂದು ಪ್ರತಿಷ್ಠಿತ ಕಂಪನಿಯ DJ ಸೌಂಡ್ಸನ್ನು ತರಿಸಿದ್ರು. ಒಳ್ಳೆ ಸೌಂಡ್ ಇತ್ತು. ಎಂಥವರು ಕೂಡ ಹೆಜ್ಜೆ ಆಗ್ತಕ್ಕಂಥ ಒಂದು ಹುಮ್ಮಸ್ಸು ಬರ್ತಾ ಇತ್ತು. ತುಂಬ ಸಂತೋಷ. ಅದ್ಭುತವಾಗಿ ಅವರು ಆ ನೃತ್ಯ ಸಂಯೋಜನೆ ಮಾಡಿದ್ರು. ಅದಕ್ಕೆ ತಕ್ಕಂತೆ ಪೊಲೀಸ್ ಭದ್ರತೆ ಕೂಡ ಇತ್ತು. ಭಾಳ ಶಾಂತವಾಗಿ ಆ ಮೆರವಣಿಗೆ ಹೋಗ್ತಾ ಇತ್ತು. ಬಹುತೇಕ ಈಗಿನ ಗಣೇಶಗಳು ಎಂಥ ಚಿಕ್ಕ ಗಣೇಶ ಆದ್ರೂ DJ ತರ್ತಕ್ಕಂಥದ್ದು ಒಂದು ಸರ್ವೇ ಸಾಮಾನ್ಯವಾದಂಥ ಒಂದು ವಿಚಾರ. DJ ಇಲ್ಲ ಅಂದರೆ ಈ ಗಣಪತಿ ಪೂಜೆಗಿಂತ DJ ತುಂಬ ಮುಖ್ಯ ಅನ್ನೋ ಒಂದು ಮನಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೀವಿ. ತರಲಿ ಸರ್, ನಮ್ಮ ಸನಾತನ ಧರ್ಮ, ಒಂದು ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬರು ಕೂಡ ಗಣೇಶನನ್ನು ಆರಾಧಿಸ್ತಾರೆ. ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ, ಶುಭ ಕಾರ್ಯಕ್ರಮಗಳಿಗೆ ವಿಘ್ನ ನಿವಾರಕನ್ನ ಬೇಡಿಕೊಳ್ತಾರೆ. ಎಲ್ಲ ವಿಘ್ನಗಳು ನಿವಾರಣೆ ಆಗಲಿ ಅಂತ ಹೇಳ್ಬಿಟ್ಟು. ಅದರಂತೆ ಪ್ರತಿ ವರ್ಷ ಕೂಡ ಗಣೇಶನನ್ನು ಬಹುತೇಕರು ಪ್ರತಿಷ್ಠಾಪನೆ ಮಾಡ್ತಾರೆ. ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ, ಬೀದಿಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಎಲ್ಲ ಆಗಿ ಕೊನೆಗೆ ಅದನ್ನ ಮೆರವಣಿಗೆ ಮಾಡ್ತಕ್ಕಂಥದ್ದು ಒಂದು ಸಂಸ್ಕೃತಿ, ಒಂದು ಪದ್ಧತಿ. ಆದರೆ ಇಲ್ಲಿ ಕೆಲವೊಂದು ವ್ಯಕ್ತಿಗಳು, ಕೆಲವೊಂದು ಜನ, 100 ಅವ್ರೆ ಅಂತ ಹೇಳೋಕ್ಕಾಗಲ್ಲ, ಕೆಲವೊಂದು ಜನ ಗಣಪತಿ ಪೂಜೆಗಿಂತ DJನೇ ಮುಖ್ಯ ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಟ್ಟವ್ರಿ. DJ ಇಲ್ಲ ಅಂತಂದರೆ ಗಣೇಶನ ಕಳಿಸಲ್ಲ. DJ ತರಿಸ್ರಿ, ಈಗಿನ ಒಂದು ದಿನಮಾನಕ್ಕೆ ತಕ್ಕಂತೆ ನೀವು ಗಣಪತಿನ ಕಳಿಸ್ರಿ. ತುಂಬ ಸಂತೋಷ, ತುಂಬ ಸಂತೋಷ. ಗಣೇಶ್ DJ ಮುಂದೆ 1000 ಜನ 100 ಜನ ಹೆಣ್ಮಕ್ಳು ಗಂಡು ಮಕ್ಕಳು ಮೈ ನಾವು ರೇಳಿಸುವ ರೀತಿ ಸ್ಟೆಪ್ ಹಾಕ್ತೀರ. ತುಂಬಾ ಸಂತೋಷ. ಆದರೆ ಅಲ್ಲಿ ಹಿಂದೆ ಗಣೇಶನ ಮೆರವಣಿಗೆ ಬರ್ತಾ ಇರುತ್ತೆ, ಗಣಪತಿ ಇರುತ್ತೆ. ಆ ಗಣೇಶನ ಮುಂದೆ ಒಂದು ದೀಪ, ಒಂದು ಉದಿನ ಕಡ್ಡಿ ಅಥವಾ ಒಂದು ಮಂಗಳಾರತಿ, ಅಲ್ಲಿ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಯನ್ನು ಕೂರಿಸ್ಬೇಕು. ಅದು ಯಾವುದನ್ನೂ ಮಾಡದೆ, ಅದಕ್ಕೊಂದು ಹೂವಿನಾರನೂ ಹಾಕದೆ, ಅದಕ್ಕೊಂದು ಉದಿನ ಕಡ್ಡಿನೂ ಇಲ್ಲದೆ, ಅದನ್ನು ಆ ಕಡೆ ರೆಸ್ಪಾನ್ಸೇ ಇರಲ್ಲ. ಗಣಪತಿ ಕಡೆಗೆ ರೆಸ್ಪಾನ್ಸೇ ಇರಲ್ಲ. ದೊಡ್ಡ ಗಣೇಶನ ತರ್ತೀರ, ತುಂಬಾ ದೊಡ್ಡ ಗಣೇಶಗಳನ್ನು ತರ್ತೀರ. ಆದರೆ ಅಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಇರೋದಿಲ್ಲ, ಅದನ್ನು ಪೂಜೆ ಮಾಡಲಿಕ್ಕೆ ವ್ಯಕ್ತಿ ಇರಲ್ಲ. ಸಾರ್ವಜನಿಕರು ಭಕ್ತಿಯಿಂದ ನಮಸ್ಕರಿಸಿರ್ತಾರೆ, ಅದು ಹೂಗಳನ್ನು ಕೊಡ್ತಾ ಇರ್ತಾರೆ. ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಅಲ್ಲಿ ಯಾರೂ ಇರೋಲ್ಲ. ಎಲ್ಲರೂ DJ ಮುಂದೆ ಇರ್ತೀರ. ದಯಮಾಡಿ ಅನ್ಯತಾ ಭಾವಿಸ್ಬೇಡಿ. ನಾನು ಇದೊಂದು ವೈಯಕ್ತಿಕವಾಗಿ ತಮ್ಮೆಲ್ಲರಲ್ಲೂ ನಾನು ಕೇಳ್ಕೊಳ್ತಾ ಇರೋದು ಏನಪ್ಪ ಅಂತಂದರೆ, ಗಣೇಶನ ಮುಂದೆ DJ ತಂದು ಅದನ್ನೆಷ್ಟು ಶ್ರಮವಹಿಸಿ ಮಾಡ್ತಿರೋ ನೀವು. 3 ದಿವಸ ಇಟ್ಟಿರ್ತೀರ, 5 ದಿವಸ ಇರ್ತೀರ, 9 ದಿವಸ ಇರ್ತೀರ, ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಪ್ಪ ಗಣೇಶ ಅಂತ ಬೇಡ್ಕೊಳ್ತೀರ. ಆದರೆ ಅದನ್ನೇ ಕಳಿಸ್ಬೇಕಾದ್ರೆ ವಿಧಿವಿಧಾನಗಳನ್ನು ಮರಿತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅದನ್ನು ಪೂಜೆ ಮಾಡಿ ಭಕ್ತಿಯಿಂದ ಪ್ರಾರ್ಥಿಸಿ, ಭಕ್ತಿಯಿಂದ ಅದಕ್ಕೆ ಹೂವಿನಾರ ಹಾಕ್ರಿ, ದೀಪವನ್ನು ಬೆಳಗಿಸ್ರಿ. ಅದನ್ನು ಸುಮಾರು ಲಕ್ಷಾಂತರ ರೂಪಾಯಿ ಗಟ್ಟಲೆ ಖರ್ಚು ಮಾಡಿರ್ತೀರ ನೀವು DJಗೆ. ಅದನ್ನು ಪೂಜೆ ಮಾಡಲಿಕ್ಕೆ ಒಬ್ಬ ಪುರೋಹಿತನ ನೇಮಿಸಿ, ಇಲ್ಲ ನಿಮ್ಮ ಸಂಘದ ನಿಮ್ಮ ಕಮಿಟಿಯ ಸದಸ್ಯರೊಬ್ಬರಲ್ಲಿ ಮೇಂಟೈನ್ ಮಾಡಿದ್ರೆ ಸಾಕು. ಅದು ಯಾವುದನ್ನೂ ಮಾಡದೆ, ಏನನ್ನೂ ಮಾಡದೆ
ಸುಮ್ಮನೆ ನಿಮ್ಮ ಪಾಡಿ ನೀವು ಹೋಗ್ತಾ ಇರ್ತೀರ. ಪಾಪ ಒಬ್ಬ ಟ್ರ್ಯಾಕ್ಟರ್ ಡ್ರೈವರ್ ಇರ್ತಾನೆ, ಒಬ್ಬ ಟ್ರಕ್ ಡ್ರೈವರ್ ಇರ್ತಾನೆ, ಅವ್ನ ಪಾಡಿಗೆ ಅವ್ನು ಗಣೇಶನ ತಗೊಂಡು ಹೋಗ್ತಾ ಇರ್ತಾನೆ. ಹಿಂದೆ ಆ ಗಣೇಶನ ಯಾರೂ ನೋಡ್ಲಿಕ್ಕೆ ರೆಡಿ ಇರಲ್ಲ, ಅದರ ಜವಾಬ್ದಾರಿ ತಗೊಳ್ಳಿಕ್ಕೆ ರೆಡಿ ಇರಲ್ಲ. ಇನ್ನು ಅದನ್ನು ವಿಸರ್ಜನೆ ಸಮಯದಲ್ಲಿ ಬೇಕಾಬಿಟ್ಟಿಯಾಗಿ ಅದನ್ನು ಎತ್ತಕ್ಕಾಗಲ್ಲ, ದೊಡ್ಡ ಗಣೇಶ ಎತ್ತಕ್ಕಾಗಲ್ಲ, ಸುಮ್ಮನೆ ತಳ್ಳಿಬಿಡ್ತೀರ. ಅದು ನೀವು ಆ ಗಣೇಶನಿಗೆ ಮಾಡಿರೋ ಅವಮಾನ ಅಲ್ವಾ? ಖಂಡಿತ ಅವಮಾನ. ದಯವಿಟ್ಟು ಎಲ್ಲ ಗಣೇಶನ ಸದಸ್ಯರು, ಅಧ್ಯಕ್ಷರು ಯಾರೇ ಆಗಲಿ ದಯಮಾಡಿ ನಮ್ಮ ವಿಘ್ನ ನಿವಾರಕನಿಗೆ, ನಮ್ಮ ಗಣೇಶನಿಗೆ, ನಮ್ಮ ಕುಟುಂಬ ಚೆನ್ನಾಗಿರಲಿ, ನಮ್ಮ ಊರು ಚೆನ್ನಾಗಿರಲಿ, ನಮ್ಮ ತಾಯಿ ತಂದೆ ಅಕ್ಕ ತಂಗಿ, ನಮ್ಮ ಸಂಸಾರ, ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ಭಕ್ತಿಪೂರ್ವಕವಾಗಿ ನೀವು ಗಣೇಶನ ಕೂರಿಸ್ತೀರ. ಆದರೆ ಅದನ್ನ ಕಳಿಸ್ಬೇಕಾದ್ರೆ ಕೆಲವೊಂದು ವಿಧಾನಗಳನ್ನು ಮರೆತು ಬಿಡ್ತೀರ. ದಯಮಾಡಿ ಹಂಗೆ ಮಾಡಬೇಡ್ರಿ. ಇದು ಗಣೇಶನಿಗೆ ನೀವು ಅದ್ಧೂರಿಯಾಗಿ ಅವಮಾನ ಮಾಡಿದ ರೀತಿ ಆಗುತ್ತೆ. ಅದ್ಧೂರಿಯಾಗಿ ಅದರ ಒಂದು ಇದಕ್ಕೆ ಅಸ್ತಿತ್ವಕ್ಕೆ ಧಕ್ಕೆಯನ್ನು ತಿನ್ನಂಗೆ ಆಗುತ್ತೆ. ದಯಮಾಡಿ ಗಣೇಶನ ಮೆರವಣಿಗೆಯಲ್ಲಿ ಗಣೇಶನನ್ನು ಪೂಜೆ ಮಾಡಲಿಕ್ಕೆ, ಅದನ್ನು ನಿರ್ವಹಣೆ ಮಾಡಲಿಕ್ಕೆ ದಯಮಾಡಿ ವ್ಯಕ್ತಿಯನ್ನೊಬ್ಬನ್ನು ನೇಮಿಸಿ ಸಂಪೂರ್ಣ ಶಾಸ್ತ್ರೋಕ್ತವಾಗಿ ಅದನ್ನು ವಿಸರ್ಜನೆ ಮಾಡಿ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮನೆಗೆ, ನಿಮ್ಮ ಊರಿಗೆ ಒಳ್ಳೆಯದಾಗುವ ನಿಟ್ಟಿನಲ್ಲಿ ತಾವೆಲ್ಲರೂ ಕೆಲಸ ಮಾಡಿರಿ ಅಂತ ಹೇಳ್ತೀನಿ. ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯಮಾಡಿ ಎಲ್ಲ ಸಹೃದಯ ಬಂಧುಗಳು ನನ್ನ ಕ್ಷಮಿಸಿ ಅಂತೇಳಿ ನಾನು ಬೇಡಿಕೊಳ್ತೀನಿ. ನಮಸ್ಕಾರ.